ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ಫ್ರೆಂಡ್ಸ್, ನಾನಿವತ್ತು ಮೊಳಕೆ ಕಟ್ಟಿರುವಂಥ ಮಡಿಕೆ ಕಾಳು ಮಸಾಲ ಕರಿನ ಮಾಡಿ ತೋರಿಸ್ತಿದ್ದೀನಿ. ನಾನು ನೋಡ್ರಿ, ನಮ್ಮ ಮಡಿಕೆ ಕಾಳು ಎಷ್ಟು ಚೆನ್ನಾಗಿ ಮೊಳಕೆ ಬಂದಿದ್ದಾವೆ ಅಂತ ಹೇಳಂದು ನಾನು ನಿನ್ನೆ ಬೆಳಗ್ಗೆ ಇವನ್ನ ನೆನೆಸಿಟ್ಟಿದ್ದೆ. ರಾತ್ರಿ ಪೂರ್ತಿ ನೀರು ಬಸ್ತು ಒಂದು ಬಟ್ಟೆ ಹಾಕಿ ಅದನ್ನು ಮುಚ್ಚಿಟ್ಟಿದ್ದೆ. ಬೆಳಗ್ಗೆ ನಾನು ತೆಗೆದಿದ್ದೀನಿ. ಎಷ್ಟು ಚೆನ್ನಾಗಿ ಮೊಳಕೆ ಬಂದಿದ್ದಾವೆ. ಇದನ್ನು ನಾವು ಹಸಿದಾಗಿ ಟೊಮೆಟೊ ಈರುಳ್ಳಿ ಎಲ್ಲ ಹಾಕ್ಕೊಂಡು ಪಚಡಿ ಮಾಡ್ಕೊಂಡು ತಿಂದರೂ ಇನ್ನೂ ಚೆನ್ನಾಗಿರ್ತೈತಿ. ಹಾಗೆ ಆರೋಗ್ಯಕ್ಕೂ ಬಹಳನೇ ಒಳ್ಳೆಯದಿದು. ನಾನು ಯಾವ ರೀತಿ ಈ ಕರಿ ಮಾಡಿದೆ ಅಂತ ಹೇಳಿದ್ರೆ ತೋರಿಸ್ತೀನಿ ಬರ್ರಿ. ನೋಡ್ರಿ, ನಾನು ಕುಕ್ಕರಿಗೆ ಈ ಕಾಳನ್ನು ನಾನು ಕಾಳು ಮುಳುಗುವಷ್ಟು ನೀರನ್ನು ಹಾಕ್ಕೊಂಡು ಒಂದು ವಿಶಿಲ್ ಮಾಡೋದಕ್ಕೆ ನಾನು ಕುಕ್ಕರ್ ಇಟ್ಕೊತೀನಿ. ಒಂದು ವಿಶಿಲ್ ಅಷ್ಟೇ ಇದು ಮಾಡ್ತೀನಿ. ಈ ಕಡೆ ಬಾಳಿಗೆಗೆ ನಾನು 1 ಸ್ಪೂನಷ್ಟು ಧನಿಯಾ ಕಾಳು ಅಂದರೆ ಕೊತ್ತಂಬರಿ ಕಾಳು ಅಂತೀವಿ ನಾವು, ಕೊತ್ತಂಬರಿ ಕಾಳು, ಹಾಗೆ 1 ಸ್ಪೂನಷ್ಟು ನಾನು ಜೀರಿಗೆ ಹಾಕ್ಕೊತೀನಿ. ಜೀರಿಗೆ ಹಾಕ್ಕೊಂಡು ಈಗ ಒಂದು 8ರಿಂದ 10 ಎಸಳಷ್ಟು ನಾನಿಲ್ಲಿ ಬೆಳ್ಳುಳ್ಳಿ ತೊಗೊಂಡಿನಿ. ಅದನ್ನು ನಾನು ಅದಕ್ಕೆ ಹಾಕಿ ಹುರ್ಕೊತೀನಿ. ಹಾಗೆ ಒಂದು ಮೀಡಿಯಮ್ ಸೈಜಷ್ಟು ಈರುಳ್ಳಿ, ಹಾಗೆ ಒಂದು ಟೊಮೆಟೊನ ನಾನಿಲ್ಲಿ ಹೆಚ್ಚಿಟ್ಕೊಂಡಿನಿ. ನೋಡಲು ನಾನು ಇದಕ್ಕೆ ಇದು ಬೆಳ್ಳುಳ್ಳಿ ಮತ್ತು ಈ ಕಾಳುಗಳನ್ನು ನಾನು ಹುರ್ಕೊಂಡಿನಿ. ಇದನ್ನು ನಾನು ಮಿಕ್ಸಿ ಮಾಡ್ಕೊತೀನಿ. ಈಗ ಮಿಕ್ಸಿಗೆ ಹಾಕ್ಕೊಂಡು ಇದ್ರ ಜೊತೆಗೇ ನಾನು ಸ್ವಲ್ಪ ಮೊದಲಿಗೆ ಇವನ್ನ ಹಾಕ್ಕೊಂಡು ಒಂದು ಮಿಕ್ಸಿ ಮಾಡ್ಕೊತೀನಿ. ಅಂದರೆ ಪೌಡ್ರ್ ಆದಮೇಲೆ ನಾವು ಬೇರೆ ಇಂಗ್ರೀಡಿಯೆಂಟ್ಸ್ ಕೊಬ್ಬರಿ ಅದನ್ನೆಲ್ಲ ಹಾಕಿದ್ರೆ ನುಣ್ಣಗಾಕತ್ತೆ ಅಂತ ಹೇಳಿದ್ರೆ ಫಸ್ಟಿಗೆ ನಾನು ಪೌಡ್ರ್ ಮಾಡ್ಕೊಂಡಿನಿ. ನಂತರ ನಾನು ನೋಡಲಿ ಕೊಬ್ಬರಿ ಮತ್ತು ಅದಕ್ಕೇ ನಾನು ಸ್ವಲ್ಪನೇ ಟೊಮೆಟೊ, ಸ್ವಲ್ಪ ಈರುಳ್ಳಿನೂ ಹಾಕ್ಕೊತೀನಿ. ಆಮೇಲೆ ಇಲ್ಲಿ ನೋಡ್ರಿ, ಇದಕ್ಕೆ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿನಿ. ಅಂದರೆ ಆಮೇಲೇನೂ ಸ್ವಲ್ಪ ನಾವು ಹಾಕ್ಬೇಕಾಗತ್ತೆ. ಹಾಗಾಗಿ ಇಲ್ಲಿ ಸ್ವಲ್ಪ ಉಪ್ಪು, ಸ್ವಲ್ಪ ಖಾರ, ಹಾಗೆ ಚೂರಿಲಿ ಹುಣಸೆ ಹಣ್ಣನ್ನು ನಾನು ಹಾಕ್ಕೊಂಡಿನಿ. ಹಾಕ್ಕೊಂಡು ಈಗ ನಾನಿಲ್ಲ ಕಾಳನ್ನು ಬೇಯಿಸಿಟ್ಕೊಂಡಿದ್ನಲ್ಲ, ಈ ಕಾಳಲ್ಲಿ ಇದು ಪೂರ್ತಿಯಾಗಿ ಬೆಂದಿದ್ದಾವೆ ಕಾಳು. ನೋಡ್ರಿ, ಒಂದೇ ಒಂದು ವಿಶಿಲ್ ಮಾಡ್ಕೊಂಡಿನಿ ನಾನು. ಇದನ್ನು ನಾನು 3/4 ಚಮಚದಷ್ಟು, ಅಂದರೆ ಸಾಂಬಾರು ಚಮಚ ಇರ್ತದಲ್ಲ ಅದರಿಂದ ನಾನು 3/4 ಚಮಚದಷ್ಟು ಇಲ್ಲಿ ಕಾಳನ್ನು ಮಿಕ್ಸಿಗೆ ಹಾಕ್ಕೊಂಡು ಹಾಗೆ ಚೂರು ಈರುಳ್ಳಿ ಮತ್ತು ಟೊಮೆಟೊ ಹಣ್ಣು ಇಲ್ಲಿ ಹಾಕ್ಕೊತೀನಿ ನಾನು. ಅಂದರೆ 1 ಈರುಳ್ಳಿ ಟೊಮೆಟೊ ಹೆಚ್ಚಿದ್ನಲ್ಲ ಅದರಲ್ಲೇ ಸ್ವಲ್ಪನೇ ನಾನಿಲ್ಲಿ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ಸ್ವಲ್ಪ ಅರಿಶಿನ ಪುಡಿ, ಹಾಗೆ ಮಟನ್ ಮಸಾಲೆನೂ ನಾನಿಲ್ಲಿ ಹಾಕ್ಕೊಂಡಿದ್ದೀನಿ. ಮಟನ್ ಮಸಾಲೆ ಹಾಕ್ಕೊಂಡ್ರೆ ಟೇಸ್ಟು ಚೆನ್ನಾಗಿರ್ತದೆ. ಅದಕ್ಕೋಸ್ಕರ ಅದನ್ನ ಹಾಕ್ಕೊಂಡು ನುಣ್ಣಗೆ ನಾನು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಂಡಿನಿ. ಈ ಕಡೆ ಕುಕ್ಕರಿಗೆ ಎಣ್ಣೆ ಹಾಕಿಟ್ಕೊಂಡಿದ್ದೆ. ಇದಕ್ಕೆ ಟೊಮೆಟೊ ಹಣ್ಣು, ಈರುಳ್ಳಿ ಮತ್ತು ಕರಿಬೇವು ಹಾಕ್ಕೊಂಡು ನಾನು ಇದನ್ನ ಬೇಯಿಸ್ಕೊತೀನಿ. ಸ್ವಲ್ಪ ಬೇಯಿಸ್ಕೊಂಡು ಆದ ನಂತರ ನಾನೇನು ಈ ರುಬ್ಬಿಟ್ಕೊಂಡಿದ್ನಲ್ಲ ಮಸಾಲೆನ ಅದನ್ನು ಹಾಕ್ತೀನಿ ಇದಕ್ಕೆ. ಈಗ ಫಸ್ಟಿಗೆ ನಾನು ಸ್ವಲ್ಪ ಉಪ್ಪು ಮತ್ತು ಖಾರ, ಮೊದಲಿಗೆ ನಾವು ಮಿಕ್ಸಿಗೂ ಹಾಕ್ಕೊಂಡ್ವಿ ನಾವು ಉಪ್ಪು ಖಾರ ನೋಡಿಕೊಂಡು ಇಲ್ಲಿ ಉಪ್ಪು ಖಾರನ ನೀವು ಹಾಕ್ಕೊಂಡು ಈಗ ನಾನೇನು ರುಬ್ಕೊಂಡಿದ್ನಲ್ಲ ಅದನ್ನ ಮಸಾಲೆ ಹಾಕಿ ಇಲ್ಲಿ ಒಂದು ಸ್ವಲ್ಪ ನಾನು ಮುಚ್ಚಿಟ್ಕೊತೀನಿ. ಮುಚ್ಚಿಟ್ರೆ ಒಂದು ಸ್ವಲ್ಪ ಇದಕ್ಕೆ ಒಂದು ಕುದಿ ಬರೋದಕ್ಕೋಸ್ಕರ ನಾನು ಇದನ್ನ ಮುಚ್ಚಿ ಇಡ್ತೀನಿ. ಇದೊಂದು ಸ್ವಲ್ಪ ಒಂದು ಕುದಿ ಆದ ನಂತರ ನಾನೇನು ಇಟ್ಕೊಂಡಿದ್ನಲ್ಲ ಆ ಕಾಳುಗಳನ್ನು ನಾನು ಇದಕ್ಕೆ ಹಾಕ್ತೀನಿ. ನೋಡಲ್ಲೇ ಇದು ಕುದಿಯಾಕ ಕುಂತೈತಿ. ಒಂದು ಕುದಿ ಬಂದ್ರೆ ಸಾಕು. ಸ್ವಲ್ಪ ಮುಚ್ಚಿ ಯಾಕೆ ಬೇಯಿಸ್ಬೇಕಂದ್ರೆ ಅದು ಇನ್ನು ಸ್ವಲ್ಪ ಗಟ್ಟಿರ್ತೈತಲ್ಲ, ಮೇಲೆಲ್ಲ ಸಿಡಿತೈತಿ. ಅದಕ್ಕೋಸ್ಕರ ಮುಚ್ಚಿ ನಾನು ಬೇಯಿಸ್ಕೊಂಡೆ. ಈಗ ಆ ಮಡಿಕೆ ಕಾಳನ್ನು ಇದಕ್ಕೆ ಹಾಕಿ ನಾನು ಮತ್ತೆ ಇದನ್ನ ಒಂದು ಕುದಿ ಬರೋವರೆಗೆ ನಾನು ಕುದಿಸ್ತೀನಿ. ಈ ಇದು ಕರಿ ಕುದಿಯೋ ಮಟ್ಟ ನಾನು ಈ ಕಡೆ ಈ ಡಬ್ಬಗಳನ್ನೆಲ್ಲ ತೊಳೆದಿಟ್ಕೊಂಡಿದ್ದೀವಿ ಫ್ರೆಂಡ್ಸ್. ಅಂದ್ರೆ ಸ್ವಲ್ಪನೇ ಇದು ಈ ಏನಿದು ಸಕ್ಕರೆ ಮತ್ತು ಚಹಾ ಪುಡಿ, ಮಸಾಲೆ ಪೌಡ್ರು ಖಾಲಿಯಾಗಿತ್ತು. ಖಾಲಿ ಆದಾಗಲೇ ನಾನು ಸ್ವಲ್ಪ ಇವನ್ನ ತೊಳೆದು ಹಾಕಿಟ್ಕೊತೀನಿ. ಭಾಳ ದಿನ ಮಟ್ಟ ಬಿಡೋಕೆ ಹೋಗಂಗಿಲ್ಲ. ಅವು ಯಾವಾಗ ಖಾಲಿ ಆಗ್ತಾವೆ ಅವಾಗವಾಗ ನಾನು ಸ್ವಲ್ಪ ತೊಳೆದು ಇದಕ್ಕೆಲ್ಲ ತುಂಬಿಸಿ ಇಟ್ಕೊತೀನಿ. ನೋಡೋದಕ್ಕೆ ಚೆನ್ನಾಗಿ ಕಾಣಿಸ್ತಾವೆ, ಹಾಗೆ ಕ್ಲೀನಾಗೂ ಇರ್ತಾವೆ ಅಂತೇಳಂದು ಇದು ಮನೇಲೇ ಮಾಡಿರೋವಂಥ ನಮ್ಮ ಮಸಾಲೆ ಪೌಡ್ರು. ಇದನ್ನು ವಿಡಿಯೋ ನಾನು ಹಾಕಿದ್ದೀನಿ, ಅದನ್ನು ನೀವು ನೋಡ್ಬೋದು. ಭಾಳನೇ ಚೆನ್ನಾಗಾಗಿತ್ತು ಮಸಾಲೆ ಪೌಡ್ರು. ಇಲ್ಲಿ ನೋಡಿರಿ, ನಮ್ಮ ಮಸಾಲ ಮಡಿಕೆ ಕಾಳಿನ ಕರಿ ಕುದೀತಾ ಐತಿ. ರುಚಿಯಾಗಿರುವಂಥ ಸೂಪರಾಗಿ ಟೇಸ್ಟ್ ಆಗೈತಿ. ಚಪಾತಿ, ರೊಟ್ಟಿ ಮತ್ತು ಅನ್ನದ ಜೊತೆಗೆ ಇದು ಭಾಳ ಒಳ್ಳೆ ಕಾಂಬಿನೇಷನ್ ಆಗಿರ್ತೈತಿ. ನಿಮ್ಗೆ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ದಯವಿಟ್ಟು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕೋದನ್ನು ಮರಿಬೇಡಿ. ಹೋಗಲಿ, ನಿಮಗೆ ಲೈಕ್ ಮಾಡೋದಕ್ಕೆ ಇಷ್ಟ ಆಗಲಿದ್ರೆ ಡಿಸ್ಲೈಕ್ ಆದರೂ ಮಾಡಿ. ಅದಕ್ಕಾದ್ರೂ ಅದನ್ನು ಏನಾದರೂ ಅಂದರೆ ವಿಡಿಯೋ ಚೆನ್ನಾಗಿ ಬರ್ತೈತಿ ಇಲ್ಲ ಅಂತ ಅದರಲ್ಲಾದರೂ ನನಗೆ ಗೊತ್ತಾಗುತ್ತಾ. ದಯವಿಟ್ಟು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಮತ್ತು ಮುಂದೆ ಒಂದು ಒಳ್ಳೆ ವಿಡಿಯೋದೊಂದಿಗೆ ನಾನು ಬರ್ತೀನಿ. ಬಾಯ್ ಫ್ರೆಂಡ್ಸ್, ಬಾಯ್.